ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಸಾಕ್ಷಾತ್ ವಾಯುಪುತ್ರ ಹನುಮಂತನನ್ನೇ ಸರಪಳಿಗಳಿಂದ ಕಟ್ಟಿ ಹಾಕಲಾಗಿದೆ ಅಂದ್ರೆ ನೀವು ನಂಬ್ತೀರಾ? ಇದರ ಹಿಂದಿರೋ ಕಾರಣ ತಿಳ್ಕೊಂಡ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಹಲವು ಶತಮಾನಗಳ ಹಿಂದೆ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಸಮುದ್ರದ ಅಲೆಗಳು ಪದೇ ಪದೇ ದೇವಸ್ಥಾನದ ಗೋಡೆ ದಾಟಿ ಒಳಗೆ ಬರ್ತಾ ಇತ್ತು. ಇದರಿಂದ ದೇವಸ್ಥಾನಕ್ಕೆ ಹಾನಿ ಆಗ್ತಾ ಇತ್ತು. ಅಷ್ಟಕ್ಕೂ ಸಮುದ್ರ ದೇವನಿಗೆ ದೇವಸ್ಥಾನದ ಮೇಲೆ ಯಾಕೆ ಅಷ್ಟು ಪ್ರೀತಿ? ಪುರಾಣಗಳ ಪ್ರಕಾರ ಸಮುದ್ರ ಮಥನ ನಡೆದಾಗ ಲಕ್ಷ್ಮೀ ದೇವಿ ಹುಟ್ಟಿದ್ದು ಇದೇ ಸಮುದ್ರದಿಂದ. ಅಂದ್ರೆ ಸಮುದ್ರ ರಾಜನಿಗೆ ಲಕ್ಷ್ಮೀ ದೇವಿ ಮಗಳು. ಆ ಲಕ್ಷ್ಮಿಯನ್ನ ಮದುವೆಯಾಗಿರೋ ಜಗನ್ನಾಥ ಸಮುದ್ರ ರಾಜನಿಗೆ ಅಳಿಯ. ತನ್ನ ಮಗಳು ಮತ್ತು ಅಳಿಯನನ್ನ ನೋಡಕ್ಕೆ ಸಮುದ್ರ ರಾಜ ಪದೇ ಪದೇ ದೇವಸ್ಥಾನದ ಒಳಗೆ ಬರ್ತಾ ಇದ್ದ. ಆದ್ರೆ ಅವನ ರಭಸಕ್ಕೆ ದೇವಸ್ಥಾನ ಹಾಳಾಗ್ತಾ ಇತ್ತು. ಇದನ್ನ ತಡೆಯೋಕೆ ಜಗನ್ನಾಥ ಒಂದು ಉಪಾಯ ಮಾಡಿದ. ತನ್ನ ಪರಮ ಭಕ್ತ ಹನುಮಂತನನ್ನ ಕರೆದು, ನೋಡು ಹನುಮಂತ, ನೀನು ದ್ವಾರಪಾಲಕನಾಗಿ ಇಲ್ಲಿ ನಿಲ್ಬೇಕು. ಸಮುದ್ರದ ಒಂದೇ ಒಂದು ಹನಿ ನೀರು ಕೂಡ ದೇವಸ್ಥಾನದ ಒಳಗೆ ಬರಬಾರದು ಅಂತ ಆಜ್ಞೆ ಮಾಡಿದ. ಹನುಮಂತ ಕಾವಲು ನಿಂತ ಮೇಲೆ ಸಮುದ್ರದ ಅಲೆಗಳು ಶಾಂತವಾಯಿತು. ಆದ್ರೆ ಇಲ್ಲೊಂದು ಸಮಸ್ಯೆ ಶುರುವಾಯಿತು. ಹನುಮಂತನಿಗೆ ರಾಮನಾಮ ಅಂದ್ರೆ ಪ್ರಾಣ. ಸಮುದ್ರದ ಅಲೆಗಳು ಘೋರ್ ಅಂತ ಶಬ್ದ ಮಾಡ್ತಾ ಇದ್ರೆ ಹನುಮಂತನಿಗೆ ಅದು ರಾಮ ರಾಮ ಅಂತ ಕೇಳಿಸ್ತಾ ಇತ್ತು. ಆ ಶಬ್ದಕ್ಕೆ ಮರುಳಾದ ಹನುಮಂತ ರಾತ್ರಿ ಆದ್ರೆ ಸಾಕು, ಯಾರಿಗೂ ಗೊತ್ತಿಲ್ಲದ ಹಾಗೆ ದೇವಸ್ಥಾನದ ಗೇಟ್ ಬಿಟ್ಟು ಸಮುದ್ರದ ದಡಕ್ಕೆ ಹೋಗಿ ರಾಮ ಧ್ಯಾನ ಮಾಡ್ತಾ ಕೂತ್ಕೋತಾ ಇದ್ದ. 2 ಗಂಟೆ ನಿಮಿಷದಿಂದ 2 ಗಂಟೆ 30 ನಿಮಿಷಗಳವರೆಗೆ. ಹನುಮಂತ ಜಾಗ ಖಾಲಿ ಮಾಡಿದ್ದೇ ತಡ ಸಮುದ್ರ ರಾಜ ಮತ್ತೆ ದೇವಸ್ಥಾನದ ಒಳಗೆ ನುಗ್ತಾ ಇದ್ದ. ಇದು ಜಗನ್ನಾಥನ ಗಮನಕ್ಕೆ ಬಂತು. ಹನುಮಂತನ ಭಕ್ತಿ ನೋಡಿ ಜಗನ್ನಾಥನಿಗೆ ಖುಷಿಯಾದ್ರೂ ದೇವಸ್ಥಾನವನ್ನ ಉಳಿಸಿಕೊಳ್ಳಲೇಬೇಕಿತ್ತು. ಅದಕ್ಕೆ ಜಗನ್ನಾಥ ಏನು ಮಾಡಿದ ಗೊತ್ತಾ? ಚಿನ್ನದ ಸರಪಳಿಗಳನ್ನ ತಂದು ಹನುಮಂತನ ಕೈ ಮತ್ತು ಕಾಲನ್ನ ದೇವಸ್ಥಾನದ ಕಂಬಕ್ಕೆ ಕಟ್ಟಿ ಹಾಕಿದ. ನೀನು ಇನ್ಮೇಲೆ ಎಲ್ಲೂ ಹೋಗೋ ಹಾಗಿಲ್ಲ, ಇಲ್ಲಿಂದಲೇ ಸಮುದ್ರವನ್ನ ತಡಿಬೇಕು ಅಂತ ಹೇಳಿದ. ಅಂದಿನವರೆಗೂ ಹನುಮಂತ ಬೇಡಿ ಹನುಮಾನ್ ಆಗಿ ಅಲ್ಲೇ ಬಂದಿಯಾಗಿದ್ದಾನೆ. ವಿಶೇಷ ಅಂದ್ರೆ ಹನುಮಂತನನ್ನ ಕಟ್ಟಿ ಹಾಕಿದ ಮೇಲೆ ಸಮುದ್ರ ಶಾಂತವಾಗಿ ದೇವಸ್ಥಾನದಿಂದ ದೂರ ಸರಿದು ಹೋಯಿತು. ಇವತ್ತಿಗೂ ನೀವು ಪುರಿಗೆ ಹೋದ್ರೆ ಸಮುದ್ರದ ದಡದಲ್ಲಿ ಸರಪಳಿಯಲ್ಲಿ ಬಂದಿಯಾಗಿರೋ ಹನುಮಂತನ ದರ್ಶನ ಮಾಡಬಹುದು. ಜೈ ಜಗನ್ನಾಥ್, ಜೈ ಹನುಮಾನ್.